ಸ್ವಲ್ಪ ಚಿಲ್ಲರೆ ಕಾಸು, ಸ್ವಲ್ಪ ನಮ್ಮ ಒಡವೆಗಳು ಇದ್ರೊಳಗಡೆ ಇಟ್ಕೊಂಡಿದ್ದೆ. ಗಾಡಿದಾಗ ಅದೇ ಮನೆ ಬೀಗ ಸಿಕ್ಕಿಲ್ಲ. ಅವನ ಅಪ್ಪ ಇನ್ನೊಂದು ದಿನ ಹೇಳಿದ್ ನಾನು ಅದ್ರಾಗೆ ಇತ್ತು. ಕೋಲಾರ ಜಿಲ್ಲೆಯ ನರಸಾಪುರ ಹೋಬಳಿಯ ಮಲ್ಲಸಂದ್ರ ಗ್ರಾಮದಲ್ಲಿ ತಡರಾತ್ರಿ ಇಂತಹದ್ದೊಂದು ದುಷ್ಕೃತ್ಯ ನಡೆದಿದೆ. ಗ್ರಾಮದ ಶಾರದಮ್ಮ ಎಂಬುವರಿಗೆ ಸೇರಿದ ಮನೆಯೇ ಈಗ ಭಸ್ಮವಾಗಿದೆ. ಶಾರದಮ್ಮ ಅವರು ವೇಮ್ಗಲ್ನಲ್ಲಿ ಪುಟ್ಟದೊಂದು ಟೀ ಅಂಗಡಿ ಇಟ್ಟುಕೊಂಡು ಜೀವನ ನಡೆಸುತ್ತಿದ್ರು. ಬೆವರು ಸುರಿಸಿ ಸಂಪಾದಿಸಿ ಕೂಡಿಟ್ಟಿದ್ದ ಹಣ ಮತ್ತು ಒಡವೆ ಈಗ ಕಿಡಿಗೇಡಿಗಳ ಪಾಲಾಗಿದೆ. ಮನೆಯಲ್ಲಿ ಯಾರೂ ಇಲ್ಲದ ಸಮಯವನ್ನೇ ಕಾದು ಕುಳಿತಿದ್ದ ಕದೀಮರು ತಡರಾತ್ರಿ ಮನೆಗೆ ನುಗ್ಗಿದ್ದಾರೆ. ಲಾಕರ್ ಮುರಿದು ಅದರಲ್ಲಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಹಾಗೂ ನಗದನ್ನು ದೋಚಿದ್ದಾರೆ. ಕಳ್ಳತನದ ವಿಷಯ ಯಾರಿಗೂ ತಿಳಿಯಬಾರದು ಮತ್ತು ಕುರುಹುಗಳು ಸಿಗಬಾರದು ಎಂಬ ಉದ್ದೇಶದಿಂದ ಹೋಗುವಾಗ ಮನೆಗೆ ಬೆಂಕಿ ಹಚ್ಚಿದ್ದಾರೆ. ಸಂತ್ರಸ್ತ ಶಾರದಮ್ಮ ಘಟನೆ ಬಗ್ಗೆ ಮಾತನಾಡಿ, ನಾವು ಕಷ್ಟಪಟ್ಟು ದುಡಿದು ಮನೆ ಕಟ್ಟಿದ್ವಿ, ಟೀ ಅಂಗಡಿ ಇಟ್ಟು ಜೀವನ ಮಾಡಿದ್ವಿ. ಈಗ ಎಲ್ಲವೂ ಹೋಯಿತು, ನಮಗೆ ಈಗ ಬೀದಿಯೇ ಗತಿಯಾಗಿದೆ ಎಂದು ಅಳಲು ತೋಡಿಕೊಂಡಿದ್ದಾರೆ. ಸಮಯ ನಾವು ಎಲ್ಲೋ ಬೌಂಡ್ರಿನಲ್ಲಿ ಫುಟ್ಪಾತಲ್ಲಿ ಜೀವನ ಮಾಡ್ಕೊಂಡು ಅಂಗಡಿ ಟೀ ಅಂಗಡಿ ಇಟ್ಕೊಂಡು ಜೀವನ ಮಾಡ್ತಾ ಇದ್ವಿ. ಯಾರೋ ಬಂದು ನೈಟ್ ಬಂದು ಯಾರೋ ಕಳ್ತನ ಮಾಡ್ಕೊಂಡು ಹೋಗಿ ಬೆಂಕಿ ಇಟ್ಬಿಟ್ಟಿದ್ದಾರೆ ನಮ್ಮ ಮನೆಗೆ. ಇದು 2ನೇ ಬಾರಿ ಮಾಡಿರೋದು. ಫಸ್ಟ್ ಒಂದು ಬಾರಿ ಈ ಥರನೇ ಯಾರೋ ಬೆಂಕಿ ಇಕ್ಕಿದ್ರು. ಅವಾಗೂ ನಮ್ಮದೆಲ್ಲ ದುಡ್ಡು ಕಾಸೆಲ್ಲ ಹೋಯ್ತು. ಅವಾಗೂ ಎಲ್ಲ ಕಂಪ್ಲೇಂಟ್ ಮಾಡಿ ಎಲ್ಲ ಒದ್ಲಾಡಿ ಎಲ್ಲ ತಾಲೂಕು ಆಫೀಸ್ ಗಂಟ ಓಡಾಡಿ ಯಾರೂ ಪರಿಹಾರ ಕೊಡಿಲ್ಲ ಸ್ವಾಮಿ. ನಮ್ಗೆ ಆಸ್ತಿ ಇಲ್ಲ, ಪಾಸ್ತಿ ಇಲ್ಲ, ಏನೂ ಇಲ್ಲ, ಜೀವನ ಮಾಡ್ತಾಯಿದ್ರಿ. ಇವತ್ತು ರಾತ್ರಿ ಬಂದು ಒಂದು ತಾಳಿ, ಕಾಲು ಚೈನು, ಸ್ವಲ್ಪ ಕಾಲುಂಗ್ರ, ಸ್ವಲ್ಪ ಕಾಸು ಎಲ್ಲ ಅದರಲ್ಲಿ ಇಟ್ಟಿದ್ದೆ, ಎಲ್ಲ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸ್ವಾಮಿ. ಇದಕ್ಕೆ ಪರಿಹಾರ ಕೊಡಿ ಸ್ವಾಮಿ ನಮಗೆ. ಇನ್ನು ಬೆಂಕಿಯ ಕೆನ್ನಾಲಿಗೆಗೆ ಮನೆಯಲ್ಲಿದ್ದ ಪೀಠೋಪಕರಣಗಳು, ಬಟ್ಟೆ ಬರೆ ಹಾಗೂ ದವಸ ಧಾನ್ಯಗಳು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿವೆ. ಶಾರದಮ್ಮ ಅವರು ಇಡೀ ಬದುಕು ಈಗ ಬೂದಿಯಂತಾಗಿದೆ. ಸ್ಥಳಕ್ಕೆ ವೇಮ್ಗಲ್ ಪೊಲೀಸ್ ಠಾಣೆಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಶ್ವಾನದಳ ಹಾಗೂ ಬೆರಳಚ್ಚು ತಜ್ಞರು ಕೂಡ ಸ್ಥಳಕ್ಕೆ ಧಾವಿಸಿದ್ದು ತನಿಖೆ ಚುರುಕುಗೊಳಿಸಿದ್ದಾರೆ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ.